ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ಸಾಬುದಾನ ತಾಳಿಪಟ್ಟು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಇದು ಸಾಬುದಾನ 1 ಕಪ್ ತೊಗೊಂಡಿದ್ದೀನಿ. ಹಿಂದಿನ ದಿವಸನೇ ನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಫುಲ್ಲು ಡಿಪ್ ಆಗಬೇಕು. ನೆನೆ ಹಾಕೋಕ್ಕಿಂತ ಮುಂಚೆ 2-3 ಸಲ ವಾಶ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಎದ್ದು ನೀರೆಲ್ಲ ಬಸ್ಕೊಂಡು ಮತ್ತು ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಲಿ ಹಾಕ್ಕೊಳ್ಳಿ. ನೋಡಿ, ಸಾಬುದಾನ ಅಂದರೆ ಈ ಥರ ಮೆತ್ತಗಾಗಬೇಕು. ಮತ್ತು ಈಗ ನಾನು ಮಿಕ್ಸರ್ಗೆ 1 ಟೇಬಲ್ ಸ್ಪೂನ್ ಜೀರಾ ಮತ್ತು ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಹಸಿಮೆಣಸಿನ್ಕಾಯಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಕೈಯಲ್ಲಿ ಹಚ್ಚಿದ್ರೆ ಅಷ್ಟು ತೀರಾ ಸಣ್ಣಗೆ ಬರಲ್ಲ. ಸೊ ಅದಕ್ಕೆ ನಾನು ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ನೀವು ಚಾಪ್ ಮಾಡ್ಕೊಳ್ಳಿ. ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಾಯಿನ ಮತ್ತು ಜೀರಾ ಎಲ್ಲ ರುಬ್ಕೊಂಡಿದ್ವಲ್ಲ, ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಒಂದು ಅರ್ಧ ಬಂಚಷ್ಟು ನಾನು ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಸಣ್ಣ ಕಚ್ಕೊಡಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಮತ್ತು ಸಾಲ್ಟು. ಈಗ ಸಾಲ್ಟ್ ಹಾಕ್ಕೊಂಡಿದ್ದೀನಲ್ಲ, ಈರುಳ್ಳಿ ಮತ್ತು ಕೊತ್ತಂಬರಿಯಲ್ಲಿ ಇರೋದು ನೀರು ಬಿಡ್ಕೊಳುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಬೈಂಡಿಂಗ್ಗೆ ಅಂತ ನಾವು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಾನು 1.5 ಕಪ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ನೀವು ಆ ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು. ರೊಟ್ಟಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು, ತಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ ಇಷ್ಟು ಬಂದರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಮತ್ತು ಈಗ ಸಾಂಬಾರು ಇರೋದ್ರಿಂದ ಇದು ಸಾಬುದಾನನೂ ತುಂಬ ತಂಪು. ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಕೊಬೋದು. ಅಷ್ಟೇ ರುಚಿಯಾಗಿರುತ್ತೆ ಇದು. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಚಟ್ನಿನೂ ಬೇಕಾಗಲ್ಲ. ಜಸ್ಟು ತುಪ್ಪ ಅಥವಾ ಉಪ್ಪಿನಕಾಯಿ ಇದ್ದರೆ, ಚಟ್ನಿ ಪೌಡರ್ ಇದ್ದರೆ ಅದು ನೆಂಚ್ಕೊಂಡು ತಿನ್ಕೊಬೋದು ನಾವು. ಸೊ ಇಷ್ಟು ಸಾಕು, ಮತ್ತು ಹಸಿಟ್ಟೇನು ಬೇಕಾಗಲ್ಲ. ಈಗ ತಟ್ಟಣ ಬನ್ನಿ. ಶೀಟ್ಗೆ ಎಣ್ಣೆ ಹಾಕೋಣ. ಉಂಡೆ ಮಾಡ್ಕೊಂಡಿದ್ದೀವಿ, ತಟ್ಟಣ ಬನ್ನಿ. ನಿಮಗೇನಾದರೂ ಕೈ ಸ್ವಲ್ಪ ಅಂಟ್ತಾ ಇದೆ ಅಂದರೆ ಕೈ ಒದ್ದೆ ಮಾಡ್ಕೊಂಡು ತಡ್ಕೊಬೋದು, ವಾಶ್ ಮಾಡಿಕೊಂಡು. ಈಗ ತಟ್ಟಿದಾಗಿದೆ. ಹೆಂಚು ಕಾದಿದೆ. ಹೆಂಚಿನ ಮೇಲೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಒಂದು ಸೈಡ್ ಬೆಂದಿದೆ. ಇದನ್ನು ಈಗ ತಿರುವಾಕೋಣ. ಈಗ ಬೆಂದಿದೆ, ತಟ್ಟೆಗೆ ಹಾಕೊಳ್ಳೋಣ. ನೋಡಿ, ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನೀವು ಚಟ್ನಿ ಬೇಕು ಅಂದ್ರೂ ಚಟ್ನಿ ಹರ್ಕೊಂಡು ನೆಂಚ್ಕೊಬೋದು. ನಮಸ್ಕಾರ ಎಲ್ಲರಿಗೂ. ಈಗ ರುಚಿಯಾದ ಸಾಬುದಾನ ತಾಳಿಪಟ್ಟು ರೆಡಿ ಆಗಿದೆ. ರುಚಿ ನೋಡೋಣ ಬನ್ನಿ.
ಈಗ ಇದು ಬೆಂದಿದೆ ಅಂತ ಹೆಂಗೆ ನಾವು ಇದು ಮಾಡ್ಕೊಳೋದು ಅಂದ್ರೆ, ಈಗ ನೋಡಿ ಸಾಬೂದಾನ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇದು ಬೆಂದಿದೆ ಅಂತ ಅರ್ಥ. ಈಗ ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ.